ಉತ್ತರ ಕನ್ನಡ ಜಿಲ್ಲೆಯ ಶಕ್ತಿ ಕ್ಷೇತ್ರ ಭಟ್ಕಳ ತಾಲೂಕಿನ ಅಳ್ವೆಕೋಡಿ ದುರ್ಗಾ ಪರಮೇಶ್ವರಿ ದೇವರ ಮಾರಿ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ನಡೆದಿದೆ. ಅದ್ಭುತವಾದ ಚಂಡೆ ವಾದನ, ಮಹಿಳೆಯರ ಭಜನಾ ಕುಣಿತ, ಆಕರ್ಷಕವಾದ ಟ್ಯಾಬ್ಲೋ ಎಲ್ಲರ ಗಮನ ಸೆಳೆದಿದೆ. ಅದರ ಝಲಕ್ ಎಲ್ಲಿದೆ ನೋಡಿ. ಸಾಲು ಸಾಲಾಗಿ ಆಗಮಿಸುತ್ತಿರುವ ಭಕ್ತರ ದಂಡು, ಉಡಿಯೊಂದಿಗೆ ಬೆಳ್ಳಿಯ ಕಣ್ಣನ್ನ ಅರ್ಪಿಸುತ್ತಿರುವ ಭಕ್ತರು, ಗದ್ದುಗೆಯಲ್ಲಿ ವಿರಾಜಮಾನಳಾಗಿರುವ ಶ್ರೀ ದುರ್ಗಾ ಮಾರಿಕಾಂಬೆ ದೇವಿ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನಲ್ಲಿ ಜಾತ್ರೆ ಸಂಭ್ರಮ ಮನೆ ಮಾಡಿದೆ. ಅಳ್ವೆಕೋಡಿ ದುರ್ಗಾ ಪರಮೇಶ್ವರಿ ದೇವರ ಜಾತ್ರಾ ಮಹೋತ್ಸವದ ಸಡಗರ ಮೇಳೈಸಿದೆ. ಪ್ರತಿ 2 ವರ್ಷಕ್ಕೊಮ್ಮೆ ನಡೆಯೋ ದುರ್ಗಾ ಪರಮೇಶ್ವರಿಯ ಜಾತ್ರೆಗೆ ಭಕ್ತರ ದಂಡೆ ಹರಿದು ಬಂದಿತ್ತು. ಈ ಬಾರಿ ಕೂಡ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆಯಿತು. ಜನ ಇವತ್ತು ಅವರ ಶ್ರೇಯೋಭಿವೃದ್ಧಿಗಾಗಿ ಜನ ಬಂದು ಪ್ರಾರ್ಥನೆ ಮಾಡ್ತಾರೆ. ನಾವು ಮಾತ್ರ ಎಲ್ಲ ಸಮಾಜದವರ ಬಗ್ಗೂ ಶ್ರೇಯೋಭಿವೃದ್ಧಿ ಆಗಬೇಕು ಅಂತೇಳಿ ಈ ಜಾತ್ರೆಯನ್ನು ಆಚರಣೆ ಮಾಡ್ತೇವೆ. ಈ ಜಿಲ್ಲೆಯಲ್ಲಿ, ಈ ತಾಲೂಕಿನಲ್ಲಿ, ಈ ರಾಜ್ಯದಲ್ಲಿ ಎಲ್ಲ ಜನರಿಗೆ ಸುಭಿಕ್ಷೆಯಿಂದ ಬದುಕಬೇಕು. ಯಾವುದೇ ಗಲಾಟೆ, ಗೌಜಿ, ಇದು ಕೋಮು ಭಾವನೆ ಹಾಳಾಗೋದು ಅಂಥದ್ದೇನೂ ಆಗಬಾರ್ದು. ಸೌಹಾರ್ದತೆಯಿಂದ ಬದುಕಬೇಕು. ಎಲ್ಲ ಜನಾಂಗದವರು ಬಾಳಿ ಬದುಕಿ ಒಳ್ಳೆ ರೀತಿಯಲ್ಲಿ ಜೀವನ ನಡೆಸಬೇಕಂತಕ್ಕಂಥ ವಿಚಾರವಾಗಿ ಜಗನ್ಮಾತೆಯ ಆಶೀರ್ವಾದದಿಂದ ನಾವು ಈ ಮಾರಿ ಜಾತ್ರೆ ನಡೆಸಿಕೊಂತ ಬಂದಿದ್ದೇವೆ. ಇನ್ನು ದುರ್ಗಾ ಪರಮೇಶ್ವರಿ ದೇವಿಯನ್ನ ಮೀನುಗಾರರು ಆರಾಧಿಸುತ್ತಾರೆ. ಪ್ರತಿ ಬಾರಿ ದೇವರ ಅನುಮತಿಯನ್ನೇ ಪಡೆದು ಮೀನುಗಾರಿಕೆಯನ್ನ ಆರಂಭಿಸುತ್ತಾರೆ. ತಮ್ಮ ವರ್ಷದ ಆದಾಯದಲ್ಲಿ ಒಂದು ಭಾಗವನ್ನ ದೇವರಿಗೆ ಅರ್ಪಿಸುತ್ತಾರೆ. ಇದಿಷ್ಟೇ ಅಲ್ಲ, ಭಕ್ತರು ಯಾವುದೇ ರೋಗ ಬಾರದ ಹಾಗೆ ಬೆಳ್ಳಿ ಕಣ್ಣನ್ನ ದೇವರಿಗೆ ಅರ್ಪಿಸಿ ಬೇಡಿಕೊಳ್ತಾರೆ. ಬೆಳ್ಳಿ ಕಣ್ಣನ್ನ ನೀಡಿದರೆ ಕಣ್ಣಿನ ಬೇನೆ, ಕಣ್ಣಿನ ಸಮಸ್ಯೆ ಬರುವುದಿಲ್ಲ ಎಂಬ ನಂಬಿಕೆ. ಹೀಗಾಗಿ ಸಹಸ್ರಾರು ಭಕ್ತರು ಬೆಳ್ಳಿ ಕಣ್ಣನ್ನ ಹರಕೆಯಾಗಿ ನೀಡ್ತಾರೆ. ಈ ಸಭೆ ಒಂದು ಸೌಹಾರ್ದತೆ ಸಭೆ. ಎಲ್ಲ ಸಮಾಜ ಜನ ಸೇರಿ ಇಲ್ಲಿ ನಾವು ಬಂದಿದ್ದೀವಿ, ನಾವು ಹಾಜರಾಗಿದ್ದೀವಿ. ತುಂಬ ಸಂತೋಷ ಉಂಟು ನಮಗೆ. ಇದೇ ರೀತಿಯಲ್ಲಿ ನಾವು ನಡ್ಕೊಂಡು ಹೋಗಬೇಕು ಅಂತ ನಮ್ಮ ಇದು ಭಾವನೆ. ಎಲ್ಲ ಸಮಾಜ ತಗೊಂಡು ಹೋಗಿದೆ. ನಮಗೆ ಇದು ಮೇನ್ ಆದರೆ ಮನಸ್ಸಿಗೆ ತಗೊಂಡು ಹೋಗಬೇಕು. 2 ದಿನಗಳ ಕಾಲ ಗದ್ದುಗೆಯಲ್ಲಿ ಕುಳಿತ ತಾಯಿ ಮಾರಿಕಾಂಬೆಯ ಬೃಹತ್ ಮೆರವಣಿಗೆ ನಡೆಯಿತು. ಅಳ್ವೆಕೋಡಿಯಿಂದ ಶಿರಾಲಿವರೆಗೆ ನಡೆದ ಬೃಹತ್ ಶೋಭಾಯಾತ್ರೆಯಲ್ಲಿ ಸಾವಿರಾರು ಸಂಖ್ಯೆಯ ಭಕ್ತರು ಪಾಲ್ಗೊಂಡರು. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಉತ್ತರ ಕನ್ನಡ ಜಿಲ್ಲೆಯ ಶಕ್ತಿ ಕ್ಷೇತ್ರ ಭಟ್ಕಳ ತಾಲೂಕಿನ ಅಳ್ವೆಕೋಡಿ ದುರ್ಗಾ ಪರಮೇಶ್ವರಿ ದೇವರ ಮಾರಿ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ನಡೆದಿದೆ. ಅದ್ಭುತವಾದ ಚಂಡೆ ವಾದನ, ಮಹಿಳೆಯರ ಭಜನಾ ಕುಣಿತ, ಆಕರ್ಷಕವಾದ ಟ್ಯಾಬ್ಲೋ ಎಲ್ಲರ ಗಮನ ಸೆಳೆದಿದೆ. ಅದರ ಝಲಕ್ ಎಲ್ಲಿದೆ ನೋಡಿ. ಸಾಲು ಸಾಲಾಗಿ ಆಗಮಿಸುತ್ತಿರುವ ಭಕ್ತರ ದಂಡು, ಉಡಿಯೊಂದಿಗೆ ಬೆಳ್ಳಿಯ ಕಣ್ಣನ್ನ ಅರ್ಪಿಸುತ್ತಿರುವ ಭಕ್ತರು, ಗದ್ದುಗೆಯಲ್ಲಿ ವಿರಾಜಮಾನಳಾಗಿರುವ ಶ್ರೀ ದುರ್ಗಾ ಮಾರಿಕಾಂಬೆ ದೇವಿ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನಲ್ಲಿ ಜಾತ್ರೆ ಸಂಭ್ರಮ ಮನೆ ಮಾಡಿದೆ. ಅಳ್ವೆಕೋಡಿ ದುರ್ಗಾ ಪರಮೇಶ್ವರಿ ದೇವರ ಜಾತ್ರಾ ಮಹೋತ್ಸವದ ಸಡಗರ ಮೇಳೈಸಿದೆ. ಪ್ರತಿ 2 ವರ್ಷಕ್ಕೊಮ್ಮೆ ನಡೆಯೋ ದುರ್ಗಾ ಪರಮೇಶ್ವರಿಯ ಜಾತ್ರೆಗೆ ಭಕ್ತರ ದಂಡೆ ಹರಿದು ಬಂದಿತ್ತು. ಈ ಬಾರಿ ಕೂಡ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆಯಿತು. ಜನ ಇವತ್ತು ಅವರ ಶ್ರೇಯೋಭಿವೃದ್ಧಿಗಾಗಿ ಜನ ಬಂದು ಪ್ರಾರ್ಥನೆ ಮಾಡ್ತಾರೆ. ನಾವು ಮಾತ್ರ ಎಲ್ಲ ಸಮಾಜದವರ ಬಗ್ಗೂ ಶ್ರೇಯೋಭಿವೃದ್ಧಿ ಆಗಬೇಕು ಅಂತೇಳಿ ಈ ಜಾತ್ರೆಯನ್ನು ಆಚರಣೆ ಮಾಡ್ತೇವೆ. ಈ ಜಿಲ್ಲೆಯಲ್ಲಿ, ಈ ತಾಲೂಕಿನಲ್ಲಿ, ಈ ರಾಜ್ಯದಲ್ಲಿ ಎಲ್ಲ ಜನರಿಗೆ ಸುಭಿಕ್ಷೆಯಿಂದ ಬದುಕಬೇಕು. ಯಾವುದೇ ಗಲಾಟೆ, ಗೌಜಿ, ಇದು ಕೋಮು ಭಾವನೆ ಹಾಳಾಗೋದು ಅಂಥದ್ದೇನೂ ಆಗಬಾರ್ದು. ಸೌಹಾರ್ದತೆಯಿಂದ ಬದುಕಬೇಕು. ಎಲ್ಲ ಜನಾಂಗದವರು ಬಾಳಿ ಬದುಕಿ ಒಳ್ಳೆ ರೀತಿಯಲ್ಲಿ ಜೀವನ ನಡೆಸಬೇಕಂತಕ್ಕಂಥ ವಿಚಾರವಾಗಿ ಜಗನ್ಮಾತೆಯ ಆಶೀರ್ವಾದದಿಂದ ನಾವು ಈ ಮಾರಿ ಜಾತ್ರೆ ನಡೆಸಿಕೊಂತ ಬಂದಿದ್ದೇವೆ. ಇನ್ನು ದುರ್ಗಾ ಪರಮೇಶ್ವರಿ ದೇವಿಯನ್ನ ಮೀನುಗಾರರು ಆರಾಧಿಸುತ್ತಾರೆ. ಪ್ರತಿ ಬಾರಿ ದೇವರ ಅನುಮತಿಯನ್ನೇ ಪಡೆದು ಮೀನುಗಾರಿಕೆಯನ್ನ ಆರಂಭಿಸುತ್ತಾರೆ. ತಮ್ಮ ವರ್ಷದ ಆದಾಯದಲ್ಲಿ ಒಂದು ಭಾಗವನ್ನ ದೇವರಿಗೆ ಅರ್ಪಿಸುತ್ತಾರೆ.
ಇದಿಷ್ಟೇ ಅಲ್ಲ, ಭಕ್ತರು ಯಾವುದೇ ರೋಗ ಬಾರದ ಹಾಗೆ ಬೆಳ್ಳಿ ಕಣ್ಣನ್ನ ದೇವರಿಗೆ ಅರ್ಪಿಸಿ ಬೇಡಿಕೊಳ್ತಾರೆ. ಬೆಳ್ಳಿ ಕಣ್ಣನ್ನ ನೀಡಿದರೆ ಕಣ್ಣಿನ ಬೇನೆ, ಕಣ್ಣಿನ ಸಮಸ್ಯೆ ಬರುವುದಿಲ್ಲ ಎಂಬ ನಂಬಿಕೆ. ಹೀಗಾಗಿ ಸಹಸ್ರಾರು ಭಕ್ತರು ಬೆಳ್ಳಿ ಕಣ್ಣನ್ನ ಹರಕೆಯಾಗಿ ನೀಡ್ತಾರೆ. ಈ ಸಭೆ ಒಂದು ಸೌಹಾರ್ದತೆ ಸಭೆ, ಎಲ್ಲ ಸಮಾಜ ಜನ ಸೇರಿ ಇಲ್ಲಿ ನಾವು ಬಂದಿದ್ದೀವಿ, ನಾವು ಹಾಜರಾಗಿದ್ದೀವಿ. ತುಂಬ ಸಂತೋಷ ಉಂಟು ನಮಗೆ. ಇದೇ ರೀತಿಯಲ್ಲಿ ನಾವು ನಡ್ಕೊಂಡು ಹೋಗಬೇಕು ಅಂತ ನಮ್ಮ ಇದು ಭಾವನೆ. ಎಲ್ಲ ಸಮಾಜ ತಗೊಂಡು ಹೋಗಿದೆ ನಮಗೆ ಇದು ಮೇನ್ ಆದಲ್ಲಿ ಮನಸ್ಸಿಗೆ ತಗೊಂಡು ಹೋಗಬೇಕು. 2 ದಿನಗಳ ಕಾಲ ಗದ್ದುಗೆಯಲ್ಲಿ ಕುಳಿತ ತಾಯಿ ಮಾರಿಕಾಂಬೆಯ ಬೃಹತ್ ಮೆರವಣಿಗೆ ನಡೆಯಿತು. ಆಳ್ವೆಕೋಡಿಯಿಂದ ಶಿರಾಲಿವರೆಗೆ ನಡೆದ ಬೃಹತ್ ಶೋಭಾಯಾತ್ರೆಯಲ್ಲಿ ಸಾವಿರಾರು ಸಂಖ್ಯೆಯ ಭಕ್ತರು ಪಾಲ್ಗೊಂಡರು. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಉತ್ತರ ಕನ್ನಡ ಜಿಲ್ಲೆಯ ಶಕ್ತಿ ಕ್ಷೇತ್ರ ಭಟ್ಕಳ ತಾಲೂಕಿನ ಆಳ್ವೆಕೋಡಿ ದುರ್ಗಾ ಪರಮೇಶ್ವರಿ ದೇವರ ಮಾರಿ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ನಡೆದಿದೆ. ಅದ್ಭುತವಾದ ಚಂಡೆ ವಾದನ, ಮಹಿಳೆಯರ ಭಜನಾ ಕುಣಿತ, ಆಕರ್ಷಕವಾದ ಟ್ಯಾಬ್ಲೋ ಎಲ್ಲರ ಗಮನ ಸೆಳೆದಿದೆ. ಅದರ ಝಲಕ್ ಎಲ್ಲಿದೆ ನೋಡಿ. ಸಾಲು ಸಾಲಾಗಿ ಆಗಮಿಸುತ್ತಿರುವ ಭಕ್ತರ ದಂಡು, ಉಡಿಯೊಂದಿಗೆ ಬೆಳ್ಳಿಯ ಕಣ್ಣನ್ನ ಅರ್ಪಿಸುತ್ತಿರುವ ಭಕ್ತರು. ಗದ್ದುಗೆಯಲ್ಲಿ ವಿರಾಜಮಾನಳಾಗಿರುವ ಶ್ರೀ ದುರ್ಗಾ ಮಾರಿಕಾಂಬೆ ದೇವಿ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನಲ್ಲಿ ಜಾತ್ರೆ ಸಂಭ್ರಮ ಮನೆ ಮಾಡಿದೆ. ಆಳ್ವೆಕೋಡಿ ದುರ್ಗಾ ಪರಮೇಶ್ವರಿ ದೇವರ ಜಾತ್ರಾ ಮಹೋತ್ಸವದ ಸಡಗರ ಮೇಳೈಸಿದೆ. ಪ್ರತಿ 2 ವರ್ಷಕ್ಕೊಮ್ಮೆ ನಡೆಯೋ ದುರ್ಗಾ ಪರಮೇಶ್ವರಿಯ ಜಾತ್ರೆಗೆ ಭಕ್ತರ ದಂಡೆ ಹರಿದು ಬಂದಿತ್ತು. ಈ ಬಾರಿ ಕೂಡ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆಯಿತು. ಜನ ಇವತ್ತು ಅವರ ಶ್ರೇಯೋಭಿವೃದ್ಧಿಗಾಗಿ ಜನ ಬಂದು ಪ್ರಾರ್ಥನೆ ಮಾಡ್ತಾರೆ. ನಾವು ಮಾತ್ರ ಎಲ್ಲ ಸಮಾಜದವರ ಬಗ್ಗೂ ಶ್ರೇಯೋಭಿವೃದ್ಧಿ ಆಗಬೇಕು ಅಂತೇಳಿ ಈ ಜಾತ್ರೆಯನ್ನು ಆಚರಣೆ ಮಾಡ್ತೇವೆ. ಈ ಜಿಲ್ಲೆಯಲ್ಲಿ, ಈ ತಾಲೂಕಿನಲ್ಲಿ, ಈ ರಾಜ್ಯದಲ್ಲಿ ಎಲ್ಲ ಜನರಿಗೆ ಸುಭಿಕ್ಷೆಯಿಂದ ಬದುಕಬೇಕು. ಯಾವುದೇ ಗಲಾಟೆ, ಗೌಜಿ, ಇದು ಕೋಮು ಭಾವನೆ ಹಾಳಾಗೋದು ಅಂಥದ್ದೇನೂ ಆಗಬಾರ್ದು. ಸೌಹಾರ್ದತೆಯಿಂದ ಬದುಕಬೇಕು. ಎಲ್ಲ ಜನಾಂಗದವರು ಬಾಳಿ ಬದುಕಿ ಒಳ್ಳೆ ರೀತಿಯಲ್ಲಿ ಜೀವನ ನಡೆಸಬೇಕು ಅಂತಕ್ಕಂಥ ವಿಚಾರವಾಗಿ ಜಗನ್ಮಾತೆಯ ಆಶೀರ್ವಾದದಿಂದ ನಾವು ಈ ಮಾರಿ ಜಾತ್ರೆ ನಡೆಸಿಕೊಂಡು ಬಂದಿದ್ದೇವೆ. ಇನ್ನು ದುರ್ಗಾ ಪರಮೇಶ್ವರಿ ದೇವಿಯನ್ನ ಮೀನುಗಾರರು ಆರಾಧಿಸುತ್ತಾರೆ. ಪ್ರತಿ ಬಾರಿ ದೇವರ ಅನುಮತಿಯನ್ನೇ ಪಡೆದು ಮೀನುಗಾರಿಕೆಯನ್ನ ಆರಂಭಿಸುತ್ತಾರೆ. ತಮ್ಮ ವರ್ಷದ ಆದಾಯದಲ್ಲಿ 1 ಭಾಗವನ್ನ ದೇವರಿಗೆ ಅರ್ಪಿಸುತ್ತಾರೆ. ಇದಿಷ್ಟೇ ಅಲ್ಲ, ಭಕ್ತರು ಯಾವುದೇ ರೋಗ ಬಾರದ ಹಾಗೆ ಬೆಳ್ಳಿ ಕಣ್ಣನ್ನ ದೇವರಿಗೆ ಅರ್ಪಿಸಿ ಬೇಡಿಕೊಳ್ತಾರೆ. ಬೆಳ್ಳಿ ಕಣ್ಣನ್ನ ನೀಡಿದರೆ ಕಣ್ಣಿನ ಬೇನೆ, ಕಣ್ಣಿನ ಸಮಸ್ಯೆ ಬರುವುದಿಲ್ಲ ಎಂಬ ನಂಬಿಕೆ. ಹೀಗಾಗಿ ಸಹಸ್ರಾರು ಭಕ್ತರು ಬೆಳ್ಳಿ ಕಣ್ಣನ್ನ ಹರಕೆಯಾಗಿ ನೀಡ್ತಾರೆ. ಈ ಸಭೆ ಒಂದು ಸೌಹಾರ್ದತೆ ಸಭೆ, ಎಲ್ಲ ಸಮಾಜ ಜನ ಸೇರಿ ಇಲ್ಲಿ ನಾವು ಬಂದಿದ್ದೀವಿ, ನಾವು ಹಾಜರಾಗಿದ್ದೀವಿ. ತುಂಬ ಸಂತೋಷ ಉಂಟು ನಮಗೆ. ಇದೇ ರೀತಿಯಲ್ಲಿ ನಾವು ನಡ್ಕೊಂಡು ಹೋಗಬೇಕು ಅಂತ ನಮ್ಮ ಇದು ಭಾವನೆ. ಎಲ್ಲ ಸಮಾಜ ತಗೊಂಡು ಹೋಗಿದೆ ನಮಗೆ ಇದು ಮೇನ್ ಆದಲ್ಲಿ ಮನಸ್ಸಿಗೆ ತಗೊಂಡು ಹೋಗಬೇಕು. 2 ದಿನಗಳ ಕಾಲ ಗದ್ದುಗೆಯಲ್ಲಿ ಕುಳಿತ ತಾಯಿ ಮಾರಿಕಾಂಬೆಯ ಬೃಹತ್ ಮೆರವಣಿಗೆ ನಡೆಯಿತು. ಆಳ್ವೆಕೋಡಿಯಿಂದ ಶಿರಾಲಿವರೆಗೆ ನಡೆದ ಬೃಹತ್ ಶೋಭಾಯಾತ್ರೆಯಲ್ಲಿ ಸಾವಿರಾರು ಸಂಖ್ಯೆಯ ಭಕ್ತರು ಪಾಲ್ಗೊಂಡರು. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.